Hello everyone, welcome back to our Prekish YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನಿವತ್ತು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ, ನಾನು ಮತ್ತು ನನ್ನ ಹಸ್ಬೆಂಡ್. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಕೃಷಿ ಮೇಳ ಅಂದರೆ ಏನಂತ. ಸೊ ಎವ್ರಿ ಇಯರ್ ನಡೆಯುತ್ತೆ, ಸೊ ಇನ್ ದ ಮಂತ್ ಆಫ್ ನವೆಂಬರ್. ಸೊ ಈ ವರ್ಷ 2025 ನವೆಂಬರ್ 13 to 16 ಕೃಷಿ ಮೇಳ ನಡೀತಾ ಇದೆ. ಇದು ಲೊಕೇಶನ್ ಬಂದು GKVK ಕ್ಯಾಂಪಸ್ ಬ್ಯಾಂಗ್ಳೂರ್. ಸೊ ಫೈನಲಿ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಾರ್ ಬಂದಿದೆ ಅಂತ ಹೇಳಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಎವ್ರಿ ಇಯರ್ ಇದು 4 days ನಡೆಯುತ್ತೆ ಕೃಷಿ ಮೇಳ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಯಾವ್ದ್ಯಾವ್ದೋ ಮೂಲೆಯಿಂದ ಎಲ್ಲ ಜನ ಬಸ್ ಮಾಡ್ಕೊಂಡು ಬರ್ತಾರೆ. ಸ್ಪೆಷಲಿ ಈ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ತುಂಬ ಜನ ಬರ್ತಾರೆ. ಆ್ಯಂಡ್ ಮೇನ್ ಆಗಿ ಫಾರ್ಮರ್ಸ್ಗಂತಾನೆ ಯೂಸ್ಫುಲ್ ಆಗೋ ಅಂತ ಇದು ಒಂದು ಮೇಳ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ವಿ, ಬಿಕಾಸ್ ಮುಂದೆ ಹೋದರೆ ಪಾರ್ಕಿಂಗ್ ಸಿಗೋದಿಲ್ಲ. ಸೊ ನನಗೆ ಕೃಷಿ ಮೇಳ ಯಾವಾಗ ನಡೆಯುತ್ತೆ ಅಂತ ಗೊತ್ತು, ಬಿಕಾಸ್ ನಾನು ಇದೇ ಏರಿಯಾ ಸರೌಂಡಿಂಗಲ್ಲಿ ಬೆಳೆದಿದ್ದು. ಬಿಕಾಸ್ ನಮ್ಮ ಮನೆ ಇಲ್ಲೇ ಇದ್ದಿದ್ದು, ನಿಯರ್ ಬೈ GKVK. ಆಲ್ಮೋಸ್ಟ್ 22 yearsಇಂದ ನಾವು ಇದೇ ಏರಿಯಾದಲ್ಲಿ ಇದ್ದಿದ್ದು ಮುಂಚೆ. ಸೊ ಇವಾಗ ಸ್ವಲ್ಪ ದೂರ ಹೋಗಿದ್ದೀವಿ. ಸೊ ಹಾಗಾಗಿ ನನಗೆ ಕೃಷಿ ಮೇಳ ಯಾವಾಗ ನಡೆಯುತ್ತೆ, ಆ್ಯಂಡ್ GKVK NCBS ಕೂಡ ಪಕ್ಕದಲ್ಲೇ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಕಿಶನ್ನ ಕರ್ಕೊಂಡು, ನನ್ನ ಹಸ್ಬೆಂಡ್ನ ಕರ್ಕೊಂಡಿದ್ದೆ, ಫಸ್ಟ್ ಟೈಮ್ ಬಂದಿರೋದು. ಬಿಕಾಸ್ ಕಿಶನ್ಗೆ ಕೃಷಿ ಮೇಳ ಅದು ಅಷ್ಟು ಐಡಿಯಾ ಇರಲಿಲ್ಲ, ಯಾವತ್ತೂ ನೋಡಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು ಕಿಶನ್. ಸೊ ಕೃಷಿ ಮೇಳ ಎವ್ರಿ ಇಯರ್ ನಡೆಯುತ್ತೆ ಆ್ಯಂಡ್ 4 days ನಡೆಯುತ್ತೆ. ಎವ್ರಿ ಇಯರ್ ನವೆಂಬರಲ್ಲಿ 4 days ನಡೆಯುತ್ತೆ ಕೃಷಿ ಮೇಳ. ಈ ಕೃಷಿ ಮೇಳಕ್ಕೆ ತುಂಬ ಜನ ಯಾವ್ದ್ಯಾವ್ದೋ ಮೂಲೆಯಿಂದ ಎಲ್ಲ ಬಂದಿರ್ತಾರೆ. ಸೊ 2023 ಆಲ್ಮೋಸ್ಟ್ 15,66,000 ಪೀಪಲ್ ವಿಸಿಟ್ ಮಾಡಿದ್ದಾರೆ ಇನ್ 4 days. ಆ್ಯಂಡ್ 2024 ಅರೌಂಡ್ 34,13,000 ಪೀಪಲ್ ಹ್ಯಾವ್ ವಿಸಿಟೆಡ್. ಆ್ಯಂಡ್ ದಿಸ್ ಇಯರ್ 2025 ಆಲ್ಮೋಸ್ಟ್ 54,16,000 ಪೀಪಲ್ ಹ್ಯಾವ್ ವಿಸಿಟೆಡ್ ಇನ್ 4 days. ಸೊ ನಿಮಗಿಲ್ಲಿ ಗೊತ್ತಾಯಿತು ಅನಿಸುತ್ತೆ, ಇಯರ್ ಬೈ ಇಯರ್ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ ಅಂತ. ಸೊ ನಾವಿವಾಗ ವಾಟ್ ಈಸ್ ದ ಪರ್ಪಸ್ ಬಿಹೈಂಡ್ ಕೃಷಿ ಮೇಳ ಅಂತ ತಿಳ್ಕೊಳ್ಳೋಣ. ಸೊ ದೇರ್ ಆರ್ ಮಲ್ಟಿಪಲ್ ಪರ್ಪಸ್ ಬಿಹೈಂಡ್ ದಿಸ್ ಮೇಳ, ಬಟ್ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ಮೇನ್ ಪರ್ಪಸ್ ಏನಿದೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಪರ್ಪಸ್ ಏನಂದರೆ, ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ ಟು ಲರ್ನ್ ನ್ಯೂ ಫಾರ್ಮಿಂಗ್ ಮೆಥಡ್ಸ್. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ಫಾರ್ಮರ್ಸ್ ಕ್ಯಾನ್ ಕನೆಕ್ಟ್ ವಿತ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಹಾಗಂದರೆ ಫಾರ್ಮರ್ಸ್ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಟು ಸೈಂಟಿಸ್ಟ್. ಕ್ವೆಶನ್ಸ್ ಕೇಳ್ಬೋದು, ಏನೇ ಅಗ್ರಿಕಲ್ಚರಲ್ ಪ್ರಾಬ್ಲಮ್ಸ್ ಇದ್ದರೂ, ಫಾರ್ಮಿಂಗ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸೊಲ್ಯೂಷನ್ನ ತಗೊಳ್ಬೋದು ಆ್ಯಂಡ್ ಗೆಟ್ ಎಕ್ಸ್ಪರ್ಟ್ ಅಡ್ವೈಸ್. ಥರ್ಡ್ ಪಾಯಿಂಟ್ ಏನಂದರೆ, ಟು ಶೋಕೇಸ್ ನ್ಯೂ ವೆರೈಟೀಸ್ ಆಫ್ ಕ್ರಾಪ್ಸ್. ಹಾಗಂದರೆ ಐ ಹೀಲ್ ಸೀಡ್ಸ್ ಇರ್ಬೋದು, ಇಲ್ಲ ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟೀಸ್ ಇರ್ಬೋದು, ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಪ್ಷನ್ ಕೂಡ ಇರ್ಬೋದು. ಫೋರ್ತ್ ಪಾಯಿಂಟ್ ಬಂದು ಪ್ರಮೋಟ್ಸ್ ಸಸ್ಟೈನಬಲ್ ಆ್ಯಂಡ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್. ಸೊ ಹೀಗಂದರೆ ವಾಟರ್ ಸೇವಿಂಗ್ ಮೆಥಡ್ ಕಲಿಯೋದಿರ್ಬೋದು, ಅಥವಾ ನ್ಯಾಚುರಲ್ ಫಾರ್ಮಿಂಗ್, ಡಿಜಿಟಲ್ ಫಾರ್ಮಿಂಗ್ ಟೂಲ್ಸ್. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಒಂದು ಮೇಳ ಇದು. ಫಿಫ್ತ್ ಪಾಯಿಂಟ್, ಸಪೋರ್ಟ್ ರೂರಲ್ ಆಂಟ್ರಪ್ರಿನರ್ಸ್. ಹೀಗಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಹ್ಯಾಂಡ್ಮೇಡ್ ಗೂಡ್ಸ್, ಫರ್ಟಿಲೈಸರ್, ಮಿಷಿನರಿ ಆ್ಯಂಡ್ ಫಾರ್ಮಿಂಗ್ ಪ್ರಾಡಕ್ಟ್ಸ್ ಏನೇ ಇರ್ಬೋದು, ಅವರಿಗೆಲ್ಲ ಸ್ಟಾಲ್ ಹಾಕೋಕ್ಕೆ ಇದೊಂದು ಆಪರ್ಚುನಿಟಿ. ಸಿಕ್ಸ್ತ್ ಪಾಯಿಂಟ್, ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಗವರ್ನಮೆಂಟ್ ಸ್ಕೀಮ್ಸ್. ಸೊ ಹೀಗಂದರೆ ಫಾರ್ಮರ್ಸ್ಗೆ ಇನ್ಫಾರ್ಮೇಷನ್ ಕೊಡೋದು ಅಬೌಟ್ ಸಬ್ಸಿಡೀಸ್, ಲೋನ್ಸ್, ಸಪೋರ್ಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಟ್ರೈನಿಂಗ್. ಸೆವೆಂತ್ ಪಾಯಿಂಟ್, ಟು ಎಂಕರೇಜ್ ಯೂತ್ಸ್ ಇನ್ ಅಗ್ರಿಕಲ್ಚರ್. ಸೊ ಸ್ಟೂಡೆಂಟ್ಸ್ನ, ಯಂಗ್ ಫಾರ್ಮರ್ಸ್ನ, ಸ್ಟಾರ್ಟಪ್ಸ್ ಇರೋರು, ಸೊ ಇವ್ರನ್ನೆಲ್ಲ ಎಂಕರೇಜ್ ಮಾಡೋ ಒಂದು ಮೇಳ ಇದು. ಏಯ್ತ್ ಪಾಯಿಂಟ್, ಪ್ರೊವೈಡ್ ಮಾರ್ಕೆಟ್ ಆಪರ್ಚುನಿಟೀಸ್. ಸೊ ಹೀಗಂದರೆ ಫಾರ್ಮರ್ಸ್ ಮತ್ತು ಎನಿ ಕಂಪ್ನೀಸ್ ಕ್ಯಾನ್ ಡೈರೆಕ್ಟ್ಲಿ ಇಂಟ್ರ್ಯಾಕ್ಟ್. ಸೊ ಫಾರ್ಮರ್ಸ್ ಮತ್ತು ಕಂಪ್ನೀಸು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು, ಬೈ ಆರ್ ಸೆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಮೇಕ್ ಪಾರ್ಟ್ನರ್ಶಿಪ್. ಆ್ಯಂಡ್ ದಿ ಲಾಸ್ಟ್ ಪಾಯಿಂಟ್, ಸೆಲೆಬ್ರೇಟ್ ಫಾರ್ಮಿಂಗ್ ಕಲ್ಚರ್. ಸೊ ದ ಮೇನ್ ಹೈಲೈಟಿಂಗ್ ಆಫ್ ದಿಸ್ ಮೇಳ ಈಸ್ ಕರ್ನಾಟಕಾಸ್ ಅಗ್ರಿಕಲ್ಚರ್ ಹೆರಿಟೇಜ್, ಟ್ರೆಡಿಷನ್ಸ್ ಆ್ಯಂಡ್ ಕಮ್ಯುನಿಟಿ ಸ್ಪಿರಿಟ್. ಹೋಪ್ ನಿಮ್ಮೆಲ್ರಿಗೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ, ಬಿಕಾಸ್ ನಾನು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಂಡೇ ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು. ನನಗೆ ಮುಂಚೆಯಿಂದನೂ ಏನಷ್ಟು ಗೊತ್ತಿರಲಿಲ್ಲ. ಸೊ ಸ್ವಲ್ಪ ನಾನು ಕೂಡ ರಿಸರ್ಚ್ ಮಾಡಿ ಅದರಲ್ಲಿ ಮೇನ್ ಪಾಯಿಂಟ್ ಯಾವುದ್ಯಾವ್ದು ಹೇಳ್ಬೋದು ಈ ವಿಡಿಯೋದಲ್ಲಿ, ಅಷ್ಟನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನು ಯೂಸ್ ಇದೆ ಕೃಷಿ ಮೇಳ ಅಟೆಂಡ್ ಮಾಡೋದ್ರಿಂದ ಅಂದರೆ, ಎಲ್ರಿಗೂ ಎಲ್ಲನೂ ಯೂಸ್ ಆಗಬೇಕು ಅಂತ ಏನಿಲ್ಲ. ಸೊ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪು ಇಲ್ಲ.
ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮೇಳ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಾನು ನಿಮಗೆ ನಂಬರ್ಸ್ ಕೊಟ್ಟೆ, ಇಯರ್ ಬೈ ಇಯರ್ ಎಷ್ಟು ಜನ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಅಂತ. ಆ್ಯಂಡ್ ಸ್ಪೆಷಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಆರ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ವಿಸಿಟ್ ಕೃಷಿ ಮೇಳ. ಬಿಕಾಸ್ ವಿ ನೆವರ್ ನೋ, ಯಾವುದೋ ಒಂದು ಮಗುಗೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಬರ್ಬೋದು, ಇಲ್ಲ ಫಾರ್ಮರ್ ಆಗಬೇಕು ಅಂತ ಆಸೆ ಬರ್ಬೋದು. ಸೊ ನಮ್ಗೆ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಈ ಥರ ಕರ್ಕೊಂಬಂದು ತೋರಿಸೋದ್ರಿಂದ ಅವರು ಏನಾಗ್ತಾರೆ ಏನಾಗಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ದೇ ವಿಲ್ ಹ್ಯಾವ್ ಲಿಟಲ್ ಬಿಟ್ ಆಫ್ ನಾಲೆಡ್ಜ್. ನಮಗೂ ಕೂಡ ಫಾರ್ಮಿಂಗ್ ಅಂದ್ರೇನು, ಇಷ್ಟು ದೊಡ್ಡರಾದ್ರೂ ಫಾರ್ಮಿಂಗ್ ಅಂದರೆ ಏನು, ಅಗ್ರಿಕಲ್ಚರ್ ಏನು ಅಂತಲೂ ಸ್ವಲ್ಪನೂ 1% ಕೂಡ ನಾಲೆಜ್ ಇರಲ್ಲ ಯಾರಿಗೂ. ಈ ಥರ ಬಂದು ನೋಡೋದ್ರಿಂದ ಅಟ್ಲೀಸ್ಟ್ ಆ ಫಾರ್ಮರ್ಸ್ಗಿರೋ ರೆಸ್ಪೆಕ್ಟ್ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಸ್ವಲ್ಪ ನಾಲೆಜ್, ಅಟ್ಲೀಸ್ಟ್ 0.1% ನಾಲೆಜ್ ಆದರೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಗಂತ ನಾನೇನು ಎವ್ರಿ ಇಯರ್ ಬಂದು ಕೃಷಿ ಮೇಳನ ಅಟೆಂಡ್ ಮಾಡಲ್ಲ. ನಾನು ಮುಂಚೆನೇ ಹೇಳ್ದಂಗೆ 5 years ಒನ್ಸ್ ಆರ್ 6 years ಒನ್ಸ್ ಅಷ್ಟೇ ಬರೋದು. ನೀವು ಕೂಡ ನಿಮಗೆ ಟೈಮ್ ಆದಾಗ ಯಾವತ್ತಾದರೂ ಒಮ್ಮೆ ಬಂದು ಕೃಷಿ ಮೇಳನ ಅಟೆಂಡ್ ಮಾಡಿ. ಇಟ್ಸ್ ಎ ಹ್ಯೂಜ್ ಮೇಳ. 1 day ಪೂರ್ತಿ ಇಟ್ಟರೂ ಕೂಡ ಮುಗಿಯಲ್ಲ, ಅಷ್ಟು ಸ್ಟಾಲ್ಸ್ ಇರುತ್ತೆ, ಅಷ್ಟು ಎಕ್ಸ್ಪ್ಲೋರ್ ಮಾಡೋ ಥಿಂಗ್ಸ್ ಇರುತ್ತೆ. ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಡಿ. ಎಲ್ಲನೂ ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋದೇನಿಲ್ಲ. ಇಟ್ಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. See you in next video. Until then, take care. Bye-bye.